ಮತ್ತೆ ಸುವರ್ಣ ನ್ಯೂಸ್ಗೆ ಸ್ವಾಗತ. ಕೊಡಗಿನಲ್ಲಿ ಇದೀಗ ಎತ್ತ ನೋಡಿದ್ರೂ ನೀರೇ ನೀರು. ತಡವಾಗಿ ಮಳೆಗಾಲ ಆರಂಭವಾದರೂ ನದಿ ತೊರೆಗಳು ಉಕ್ಕಿ ಹರಿತಾ ಇವೆ. ಮೈದುಂಬಿ ಹರಿಯುವ ನದಿಗಳಲ್ಲಿ ಒಂದಷ್ಟು ಸಾಹಸಮಯ ಕ್ರೀಡೆ ಶುರುವಾಗಿದೆ. ಕಾವೇರಿ ನದಿಯಲ್ಲಿ ಇದೀಗ ರಾಫ್ಟಿಂಗ್ ಆರಂಭವಾಗಿದೆ. ಎಲ್ಲಿಗಾ ಓಕೆ ಇಂಗನ ಹಾಕೋಣ ಓಕೆ ಬರ್ತಾ ಕಾರಣ ಇವ್ರನ್ನ ಇಲ್ಲ ಪೆಡಲ್ ಮಾಡಿ ಏ ಸೂಪರ್ ಮರ ವಿಶಾಲವಾಗಿ ಹರಿತಾ ಇರೋ ಕಾವೇರಿ ನದಿ ನೀರಿನಲ್ಲಿ ತೇಲ್ತಾ ಇರುವ ಬಣ್ಣ ಬಣ್ಣದ ದೋಣಿ, ಥ್ರಿಲ್ಗಾಗಿ ಹುಟ್ಟು ಹಾಕ್ತಾ ಮುನ್ನಾಗ್ತಾ ಇರೋ ರಾಫ್ಟರ್ಗಳು. ದುಬಾರಿಯಲ್ಲಿನ ಕಾವೇರಿ ರಿವರ್ ರಾಫ್ಟಿಂಗ್ ಝಲಕ್ ಇದು. ಓಕೆ ಇಂಗನ ಹಾಕೋಣ ಓಕೆ ಬರ್ತಾ ಕಾರಣ ಇವ್ರನ್ನ ಇಲ್ಲ ಪೆಡಲ್ ಮಾಡಿ ಏ ಸೂಪರ್ ಮರ ನಾವು ದುಬಾರಿಯಲ್ಲಿ ರಾಫ್ಟಿಂಗ್ ಸುಮಾರು ಒಂದು 10-14 ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿರ್ತೀವಿ. ಅದೇ ರೀತಿ ದುಬಾರಿಯಲ್ಲಿ ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ನಮ್ಮಲ್ಲಿ 32 ರಾಫ್ಟ್ಗಳು 35 ರಾಫ್ಟ್ಗಳಿದೆ. ಎಷ್ಟೇ ಜನ ಬಂದರೂ ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ನಾವು ರಾಫ್ಟಿಂಗನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಎಷ್ಟೇ ದೊಡ್ಡ ಗ್ರೂಪ್ ಬಂದರೂ ಅವ್ರನ್ನ ಹ್ಯಾಂಡಲ್ ಮಾಡೋಷ್ಟು ಕೆಪಾಸಿಟಿ ಇದೆ. ಟ್ರೈನಿಂಗನ್ನು ತಗೊಂಡು ಭಾಳ ಒಂದು ನುರಿತ ಗೈಡ್ಗಳು ಅವರೂ ಆಗಿರ್ತಾರೆ. ಎಟ್ ಎ ಟೈಮ್ ಅಟ್ಲೀಸ್ಟ್ 5ರಿಂದ 10 ಜನಗಳನ್ನು ರೆಸ್ಕ್ಯೂ ಮಾಡೋಂಥ ಕೆಪಾಸಿಟಿ ಇರೋ ಗೈಡ್ಗಳಾಗಿರ್ತಾರೆ. ಮಳೆಗಾಲ ಶುರುವಾಗಿ ಕಾವೇರಿ ನದಿ ತುಂಬಿ ಹರಿಯೋದಕ್ಕೆ ಆರಂಭಿಸಿದಾಗ ಇಲ್ಲಿ ರಾಫ್ಟಿಂಗ್ ಕ್ರೇಜ್ ಹೆಚ್ಚಾಗುತ್ತೆ. ಸುಮಾರು 40 ಬೋಟುಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತವೆ. ಕಳೆದ 1 ವಾರದಿಂದ ಪ್ರವಾಸಿಗರು ಇದರ ಮಜಾ ಅನುಭವಿಸ್ತಾ ಇದ್ದಾರೆ.